ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು ಈ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಈ ಪರಿಷ್ಕರಣೆಗೆ ಒಳಪಟ್ಟಿರತಕ್ಕಂಥ ಪಠ್ಯಪುಸ್ತಕದ 2ನೇ ಪಾಠ 6ರಿಂದ 14ನೇ ಶತಮಾನದ ಭಾರತ. ಈ ಪಾಠದ 3ನೇ ಭಾಗದ ನೋಟ್ಸ್ ಮೊದಲ 2 ಭಾಗಗಳನ್ನು ತಪ್ಪದೇ ನೋಡಿ. ಸೊ ಅದನ್ನು ನೋಡಬೇಕಾದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಮತ್ತು ಕೀ ಉತ್ತರಗಳು ರಿವೈಸ್ಡ್ ಅಂತ ಇದೆ. ಆ ಪ್ಲೇಲಿಸ್ಟ್ ಲಿಂಕನ್ನು ನೋಡಿ. ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ ಮತ್ತು ದೆಹಲಿ ಸುಲ್ತಾನರ ಕೊಡುಗೆಗಳು. ನೋಡ್ಕೊಂಡು ಬರೋಣ. ಮೊದಲಿಗೆ ತುಘಲಕ್ ಸಂತತಿ ಆಳ್ವಿಕೆ ಕಾಲ 1320ರಿಂದ 1399ರವರೆಗೆ. ಮೊದಲ ಪ್ರಶ್ನೆ ಬರೋದನೆ, ತುಘಲಕ್ ಸಂತತಿ ನಿರ್ಮಾಣ ಮಾಡಿದ ಅಥವಾ ಕಟ್ಟಿದ ರಾಜ ಯಾರು? ಸುಲ್ತಾನ್ ಅಂದರೆ ಆತ ಘಿಯಾಸುದ್ದೀನ್. ಆಮೇಲೆ ತುಘಲಕ್ ಸಂತತಿಯ ಪ್ರಮುಖ ಸುಲ್ತಾನರು ರಾಜರೆಂದರೆ ಅದು ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ತುಘಲಕ್. ಇಲ್ಲಿ ಈ ಘಿಯಾಸುದ್ದೀನ್ ಕೆಲವು ಉದಾರ ಆಡಳಿತಾತ್ಮಕ ನೀತಿಗಳ ಮೂಲಕ ಈತ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮಂಗೋಲರ ದಾಳಿಯನ್ನು ತಡೆಗಟ್ಟಲಿಕ್ಕೆ ಗಡಿ ಭದ್ರಪಡಿಸ್ಕೊಳ್ತಾನೆ, ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಡ್ತಾನೆ, ಭೂಕಂದಾಯ ಕಡಿಮೆ ಮಾಡ್ತಾನೆ, ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾನೆ ಘಿಯಾಸುದ್ದೀನ್. ಅಷ್ಟೇ ಅಲ್ಲದೆ ಈ ಘಿಯಾಸುದ್ದೀನ್ ದೆಹಲಿ ಬಳಿಯ ತುಘಲಕಾಬಾದ್ ಅಂತ ಇದೆ, ಇಲ್ಲಿ ತುಘಲಕಾಬಾದ್ ಕೋಟೆಯನ್ನು ಕಟ್ತಾನೆ. ವಾರಂಗಲ್ ಮದುರೈಯನ್ನು ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗ್ತಾನೆ. ಯಾರು? ಎಸ್, ಆತನೇ ಘಿಯಾಸುದ್ದೀನ್. ಎಸ್. ಇನ್ನು ಮುಂದೆ ನೋಡೋಣ. ಮೊಹಮ್ಮದ್ ಬಿನ್ ತುಘಲಕ್ ಈ ಥರಲ್ಲೇ ಅಂದರೆ ತುಘಲಕ್ ಸಂತತಿಯ ಪ್ರಮುಖ ದೊರೆಗಳಲ್ಲಿ ಕೂಡ ಒಬ್ಬನು. ಈ ಮೊಹಮ್ಮದ್ ಬಿನ್ ತುಘಲಕ್ ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದಿದ್ದ, ಅಪಾರ ಜ್ಞಾನ ಹೊಂದಿದ್ದರೂ ಆತನ ವ್ಯಕ್ತಿತ್ವದಲ್ಲಿ ಅನೇಕ ದೋಷಗಳನ್ನು ನಾವು ನೋಡ್ತೀವಿ. ಈ ಮೊಹಮ್ಮದ್ ಬಿನ್ ತುಘಲಕ್ನಲ್ಲಿ ವ್ಯಾವಹಾರಿಕ ಬುದ್ಧಿವಂತಿಕೆ, ಪರಿಜ್ಞಾನ, ತಾಳ್ಮೆಯ ಗುಣ, ಮಾನಸಿಕ ಸಮತೋಲನ, ದೂರದೃಷ್ಟಿ, ವಾಸ್ತವಿಕವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಈ ಮೊಹಮ್ಮದ್ ಬಿನ್ ತುಘಲಕ್ನಲ್ಲಿ ಇರಲಿಲ್ಲ. ಈತನ ಆಡಳಿತಾತ್ಮಕ ಸುಧಾರಣೆಗಳನ್ನು ನೋಡೋದಾದ್ರೆ ಎಸ್. ಸೊ ಮೊದಲಿಗೆ ಈತ ಏನು ಮಾಡ್ತಾನಪ್ಪ ಅಂದರೆ ಕಂದಾಯವನ್ನು ಸುಧಾರಣೆ ಮಾಡ್ತಾನೆ. ಈ ಕಂದಾಯ ಸುಧಾರಣೆಯಲ್ಲಿ ಏನು ಹೇಳ್ತಾರಂತಂದರೆ ಎಸ್, ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನೊಳಗೊಂಡ ಅಧಿಕೃತ ದಾಖಲೆಯ ಪುಸ್ತಕಗಳನ್ನು ಈತ ಏನು ಮಾಡ್ತಾನಪ್ಪ ಅಂತಂದರೆ ಸಿದ್ಧಪಡಿಸ್ತಾನೆ. ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಸೊ ಫಸ್ಟ್ ನೀವು ಕಂದಾಯ ಸುಧಾರಣೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಓಕೆನಾ. ಇದರಲ್ಲಿ ಅಧಿಕೃತ ದಾಖಲೆ ಪುಸ್ತಕ ರೆಡಿ ಮಾಡ್ತಾನೆ, ಪ್ರತಿ ಭೂಮಿಯ ಒಂದು. ಆಮೇಲೆ ಕೃಷಿ ಇಲಾಖೆಯನ್ನು ಕಟ್ತಾನೆ, ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸ್ತಾನೆ, ರೈತರಿಗೆ ಆರ್ಥಿಕ ನೆರವು ಕೊಡ್ತಾನೆ, ದೋಆಬ್ ಪ್ರದೇಶಗಳಲ್ಲಿ ಭೂ ಕಂದಾಯ ಹೆಚ್ಚಳ ಮಾಡ್ತಾನೆ. ಇದು ಒಂದನೇದು. ಇನ್ನು ಎರಡನೇದು ಏನಪ್ಪ ಅಂದರೆ ರಾಜಧಾನಿಯ ವರ್ಗಾವಣೆ. ನೋಡಿ, ಈ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಇದರ ಏನು ಉದ್ದೇಶಪ್ಪ ಅಂದರೆ ಈ ವಿಶಾಲವಾದ ಸಾಮ್ರಾಜ್ಯ ನಿರ್ವಹಣೆ ಮಾಡೋದು ಮತ್ತು ಮಂಗೋಲರ ದಾಳಿಗಳಿಂದ ತನ್ನ ರಾಜಧಾನಿಯನ್ನು ರಕ್ಷಿಸುವುದೇ ಆಗಿತ್ತು. ಯೋಜನೆ ಉತ್ತಮವಾಗಿತ್ತು, ಆದರೆ ಈ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಡು ಮಾಡಿರಲಿಲ್ಲ. ಇದರಿಂದ ಅಸಂಖ್ಯಾತ ಜನರಿಗೆ ಸಂಕಷ್ಟ ಆಯಿತು. ಇನ್ನು ಸಾಂಕೇತಿಕ ನಾಣ್ಯ ಪ್ರಯೋಗವಂತೂ ಸುಧಾರಣೆ ಒಂದು ಬರ್ತದೆ. ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕನು ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸರಿ ಹೊಂದುವಂತೆ ಮಾಡ್ತಾನೆ. ಅಂದರೆ ದೀನಾರ್ ಅಂತಕ್ಕಂಥ ಬಂಗಾರದ ನಾಣ್ಯ, ಅದಲಿ ಅಂತಕ್ಕಂಥ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಬಟ್ ನಾಣ್ಯಗಳನ್ನು ಟಂಕಿಸೋದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ಅವುಗಳನ್ನು ಟಂಕಿಸಿದ್ದರಿಂದ ಅವ್ಯವಸ್ಥೆಯೇ ಉಂಟಾಗ್ತದೆ. ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕ ಪ್ರಯೋಗ ಮಾಡ್ತಾನೆ. ಭೀಕರ ಬರಗಾಲ ಬೀಳ್ತದ, ರಾಜಧಾನಿ ಸ್ಥಳಾಂತರ ಮಾಡ್ತಾನೆ, ಪುನರ್ ಸ್ಥಳಾಂತರ ಮಾಡ್ತಾನೆ. ಇದರಿಂದ ಇಡೀ ರಾಜ್ಯದ ಖಜಾನೆ ಖಾಲಿಯಾಗಿ ಹೋಗ್ತದೆ. ಇನ್ನು ದಖನ್ ನೀತಿ ಬರ್ತದೆ. ಮೊಹಮ್ಮದ್ ಬಿನ್ ತುಘಲಕನು ದಖನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತ ನಡೆಸಿಕೊಂಡು ಹೋಗ್ತಾನೆ. ಕಾಕತೀಯರ ರಾಜಧಾನಿ ವಾರಂಗಲನ್ನು ವಶಪಡಿಸಿಕೊಳ್ತಾನೆ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನು ಧ್ವಂಸ ಮಾಡ್ತಾನೆ. ದಕ್ಷಿಣ ಭಾರತದಲ್ಲಿರುವ ಮದುರೈಯನ್ನು ಗೆದ್ದು ಅದರ ಆಡಳಿತದ ನಿರ್ವಹಣೆಗೆ ಜಲಾಲುದ್ದೀನ್ ಹಸನ್ ಶಾನನ್ನು ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಹೀಗೆ ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕೂಡ ಒಬ್ಬನಾಗಿದ್ದಾನೆ. ಈ ಮೊಹಮ್ಮದ್ ಬಿನ್ ತುಘಲಕ್ ದೊಡ್ಡ ಸೈನ್ಯವನ್ನೇ ಸಂಘಟಿಸಿದ್ದ, ಆದರೆ ಯಾವುದೇ ದಂಡಯಾತ್ರೆ ಕೈಗೊಳ್ಳದೆ ಸಮಯ ಹಾಗೂ ಹಣ ಅಪವ್ಯಯ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಅಪಾರ ನಷ್ಟ ಮಾಡ್ತಾನೆ. ಈತನ ಕೊನೆಯ 11 ವರ್ಷಗಳ ಆಡಳಿತಾವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ನಡೆದು ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಉದಯಕ್ಕೆ ಕಾರಣ ಆಗೋಗ್ತದೆ.
ಒಟ್ಟಾರೆ ಮೊಹಮ್ಮದ್ ಬಿನ್ ತುಗ್ಲಕ್ ನಂತರ ಬಂದ ಫಿರೋಜ್ ಶಾ ತುಗ್ಲಕನ ಕಾಲದಲ್ಲಿ ಅನೇಕ ಪ್ರಜಾಹಿತ ಕಾರ್ಯಗಳು ಜಾರಿಗೆ ಬರ್ತಾವ. ಈತ ಪ್ರಜೆಗಳಿಗೆ ನೆರವನ್ನು ನೀಡೋ ಉದ್ದೇಶದಿಂದ ತಕ್ಕಾವಿ ಸಾಲವನ್ನು ಮನ್ನಾ ಮಾಡ್ತಾನ. ಮೊಹಮ್ಮದ್ ಬಿನ್ ತುಗ್ಲಕನ ದಾಳಿಗೆ ತುತ್ತಾಗಿದ್ದ ಪ್ರಜೆಗಳಿಗೆ ಪರಿಹಾರ ಕೊಡ್ತಾನ. ಸುಮಾರು 20 ತೆರಿಗೆಗಳನ್ನು ರದ್ದುಪಡಿಸ್ತಾನೆ. ಸೊ ಯಾರು ತಮ್ಮೆಲ್ಲರೂ ಗೊತ್ತಿರ್ಬೋದು, ಫಿರೋಜ್ ಶಾ ತುಗ್ಲಕ್ ಬಗ್ಗೆ ಈಗ ನಾವು ಹೇಳ್ತಾ ಇರೋದು. ಎಸ್, ಈತ ನಗರ, ಮಸೀದಿ, ಮದ್ರಸಾ, ಆಣೆಕಟ್ಟು, ಕಾಲುವೆಗಳನ್ನು ಕಟ್ತಾನೆ. ಈತ ಕಟ್ಟಿಸಿದ ಪ್ರಮುಖ ನಗರಗಳೆಂದರೆ ಜಾನ್ಪುರ್, ಫತೇಬಾದ್, ಹಿಸಾಪುರ್, ಫಿರೋಜ್ಪುರ್. ಎಸ್, ಇಲ್ಲಿ ಫಿರೋಜಾಬಾದ್. ಇಲ್ಲಿ ಫಿರೋಜಾಬಾದ್ ಮತ್ತು ಜಾನ್ಪುರ್ ಅಂದಿನ ಪ್ರಸಿದ್ಧವಾಗಿರ್ತಕ್ಕಂಥ ಏನಾಗಿತ್ತು ಅಂತ ಹೇಳಿದರೆ ವಿದ್ಯಾ ಕೇಂದ್ರ ಆಗಿತ್ತು ಜಾನ್ಪುರ್. ನೆನಪಿಟ್ಕೊಳ್ರಿ. ಪ್ರವಾಸಿಗರ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಸಹಿತ ನಿರ್ಮಾಣ ಮಾಡಿದ್ದ. ಇನ್ನು ಮುಂದೆ ನೋಡೋಣ ಸೈಯದ್ ಸಂತತಿ. ಮುಲ್ತಾನನ ರಾಜ್ಯಪಾಲನಾಗಿದ್ದ ಬೀಜ್ ಖಾನ್ ಸೈಯದ್ ದೆಹಲಿಯನ್ನು ವಶಪಡಿಸಿಕೊಂಡು ದೋಆ, ಬಿಯಾನ್, ಗ್ವಾಲಿಯರ್ಗಳಲ್ಲಿ ಅಧಿಕಾರವನ್ನು ಸ್ಥಾಪಿಸಿ ದಂಗೆಗಳನ್ನು ಅಡಗಿಸಿ ಶಾಂತಿ, ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ನೆಲೆಗೊಳಿಸ್ತಾನೆ. ಈ ಮೊಹಮ್ಮದ್ ಶಾ, ಅಲಾವುದ್ದೀನ್ ಹಾಗೂ ಅಲಂ ಶಾ ಈ ಸಂತತಿಯ ಪ್ರಮುಖ ಸುಲ್ತಾನ. ಅಲಂ ಶಾನನ್ನ ಬಹಲೋಲ್ ಲೋದಿ ಸೋಲಿಸಿ ಸೈಯದ್ ಸಂತತಿಯ ಆಡಳಿತವನ್ನು ಅಂತ್ಯವನ್ನಗೊಳಿಸ್ತಾನೆ. ಮುಂದೆ ಬರೋದೇ ಲೋಧಿ ಸಂತತಿ. ದೆಹಲಿಯನ್ನು ಆಳಿದ ಕಟ್ಟಕಡೆಯ ಮನೆತನ ಅಥವಾ ಕಟ್ಟಕಡೆಯ ಸುಲ್ತಾನರ ಸಂತತಿಯೇ ಅದು ಲೋಧಿ ಸಂತತಿ. ಇದರಲ್ಲಿ ಬಹುಲೋಲ್ ಲೋಧಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಅಂತಕ್ಕಂಥ 3 ಸುಲ್ತಾನರು ಪ್ರಮುಖರಾಗಿ ಬರ್ತಾರೆ. ಸಿಕಂದರ್ ಲೋಧಿ ಬಿಹಾರ, ಬಂಗಾಳ, ಧೋಲ್ಪುರ್ ಮತ್ತು ಚಂದೇರಿಗಳನ್ನು ಗೆಲ್ತಾನೆ. ದೆಹಲಿಯಲ್ಲಿ ಶಾಂತಿ ನೆಲೆಸುವಂತೆ ಕ್ರಮ ಮಾಡ್ತಾನೆ. ಈತನ ಉತ್ತರಾಧಿಕಾರಿಯಾದ ಇಬ್ರಾಹಿಂ ಲೋಧಿ ಅಸಮರ್ಥನಾಗಿ ಹೋಗ್ತಾನೆ. ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅಫ್ಘನ್ನರಿಗೆ ಆಮಂತ್ರಣ ಮಾಡ್ತಾರೆ. ಅದರಂತೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ 1526ರಲ್ಲಿ ಮೊದಲ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ. ಮೊಘಲರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಇನ್ನಿಷ್ಟೆಲ್ಲ ಆದಮೇಲೆ ನೋಡೋದಾದರೆ ದೆಹಲಿ ಸುಲ್ತಾನರ ಕೊಡುಗೆಗಳಾದರೂ ಏನು? ಮೊದಲೇದು ಆಡಳಿತ ಪದ್ಧತಿ ಬಗ್ಗೆ ನೋಡೋಣ. ಇಲ್ಲಿ ದೆಹಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದು ಸೈನ್ಯದ ಮುಖ್ಯಸ್ಥ ಮತ್ತು ಮುಖ್ಯ ನ್ಯಾಯಾಧೀಶರು ಅವರೇ ಆಗಿದ್ದರು. ಸುಲ್ತಾನನ ಆಡಳಿತ ಕುರಾನಿನ ಕಾನೂನಿಗೆ ಒಳಪಟ್ಟಿತ್ತು. ಸರದಾರರು, ಅಮೀರರು, ಉಲೇಮರು ಆಡಳಿತದಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದು. ಕೇಂದ್ರ ಸರ್ಕಾರದಲ್ಲಿ ಆಡಳಿತದ ನಿರ್ವಹಣೆಗೆ ಸೈನ್ಯ ಇಲಾಖೆ, ವಿದೇಶಾಂಗ ಇಲಾಖೆ, ಪತ್ರ ವ್ಯವಹಾರ ಇಲಾಖೆ, ದಾನ ಧರ್ಮ ಮತ್ತು ದತ್ತಿ ಇಲಾಖೆಗಳಿದ್ದು ಅವುಗಳ ಮೇಲ್ವಿಚಾರಣೆಗೆ ಮಂತ್ರಿ ಮತ್ತು ಅಧಿಕಾರಿಗಳೇ ಇದ್ದರು. ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ರು. ಆಡಳಿತದ ಘಟಕಗಳಿಗೆ ಸಿಕ್ದಾರ್, ಅಮೀನ್ ಮತ್ತು ಚೌಕಿದಾರನ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದ. ಕಂದಾಯದ ಸಂಗ್ರಹಣೆ, ಶಾಂತಿ ಕಾಪಾಡೋದು, ಶಿಕ್ಷಣ ನೀಡೋದು, ನೈರ್ಮಲ್ಯ ಕಾಪಾಡೋದು ಇವರ ಪ್ರಮುಖ ಕೆಲಸಗಳೇ ಆಗಿತ್ತು. ಸುಲ್ತಾನರ ಕಾಲದಲ್ಲಿ ಖರಾಜ್ ಅನ್ನೋದು ಭೂತೆರಿಗೆ, ಜಕಾತ್, ಉಶ್ರು, ಖಮ್ಸ್ ಅಂತಕ್ಕಂಥದ್ದು ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆ, ಜೇಸಿಯ ವಾರಸುದಾರರಿಲ್ಲದ ಆಸ್ತಿ ಮೇಲಿನ ತೆರಿಗೆ, ಆಮದು ಸುಂಕು, ಮನೆ ತೆರಿಗೆ ಮುಂತಾದವುಗಳೇ ವರಮಾನದ ಮುಖ್ಯ ಮೂಲಗಳೇ ಆಗಿತ್ತು. ಕಂದಾಯ ಸಂಗ್ರಹಣೆಗೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ಖಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯದಾನವನ್ನ ಮಾಡಿ ಸುಲ್ತಾನನಿಗೆ ನೆರವಾಗ್ತಿದ್ರು. ಸಾಮಾಜಿಕ ವ್ಯವಸ್ಥೆಗೆ ಬಂದಾಗ ಸುಲ್ತಾನರ ಆಡಳಿತದಲ್ಲಿ ಶಿಯಾ ಮತ್ತು ಹಿಂದೂ ಪ್ರಜೆಗಳಿಗೆ ಧಾರ್ಮಿಕ ನಿರ್ಬಂಧಗಳನ್ನು ಹೇರಿದ್ರು. ಮುಸ್ಲಿಂ ಸರದಾರರು ಉನ್ನತ ಹುದ್ದೆಗಳಿಗೆ ನೇಮಕವಾಗ್ತಿದ್ರು. ಸುಲ್ತಾನರ ಆಡಳಿತದಲ್ಲಿ ನೆರವು ನೀಡಲಿಕ್ಕೆ ಹಿಂದೂ ಕಂದಾಯ ಅಧಿಕಾರಿಗಳು, ಕಾರ್ಕುನರು ನೇಮಕ ಆಗಿದ್ರು. ಗುಲಾಮಗಿರಿ ಪದ್ಧತಿ ಇವರ ಕಾಲದಲ್ಲಿ ವ್ಯಾಪಕವಾಗಿತ್ತು. ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ನೇಮಿಸ್ತಿದ್ರು. ಅರಮನೆಯಲ್ಲಿ ಮಹಿಳೆಯರು ಸಹಿತ ಗುಲಾಮರಾಗಿ ಕೆಲಸ ಮಾಡಿದ್ರು. ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗಿ ಇರಲಿಲ್ಲ. ಪರದಾ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಇವರ ಕಾಲದಲ್ಲಿ ರೂಢಿಯಲ್ಲಿ ಇತ್ತು. ಇನ್ನು ಮೇಲ್ವರ್ಗದ ಮಹಿಳೆಯರು ಲಲಿತ ಕಲೆಗಳಲ್ಲಿ ಭಾಗವಹಿಸ್ತಿದ್ರು. ಗ್ರಾಮೀಣ ಮಹಿಳೆಯರು ಕೃಷಿ ಕೆಲಸಗಳಲ್ಲಿ ಭಾಗವಹಿಸ್ತಿದ್ರು. ಆರ್ಥಿಕ ವ್ಯವಸ್ಥೆ ನೋಡೋದಾದ್ರೆ ಅಧಿಕ ತೆರಿಗೆ ಕೊಟ್ಟು ಜನ ಸತ್ತು ಹೋದ್ರು. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿ ಇರಲಿಲ್ಲ. ಇನ್ನು ಕೃಷಿ ಸಂಪತ್ತಿನ ಮೂಲವಾಗಿತ್ತು. ದೆಹಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ರು. ಚಿನ್ನ ಬೆಳ್ಳಿ ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ, ಬೇರೆ ಬೇರೆ ಕೈಗಾರಿಕೆಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ಇತ್ತು. ಸಾಹಿತ್ಯ ನೋಡಿದಾಗ ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಸುಲ್ತಾನರ ಕಾಲದಲ್ಲಿ ಆಶ್ರಯ ಪಡೆದಿದ್ದರು. ಇವರ ಕಾಲದಲ್ಲಿ ಅರಬಿಕ್, ಪರ್ಷಿಯನ್ ಭಾಷೆಗಳಲ್ಲಿ ಕೃತಿ ರಚನೆ ಆದವು. ಮೊಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಅಲ್ವೇರುನಿ ಅಂತಕ್ಕಂಥ ಪ್ರಸಿದ್ಧ ವಿದ್ವಾಂಸನಿದ್ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈತ ಏನು ಮಾಡಿದ್ದಪ್ಪ ಅಂದರೆ ತತ್ವಜ್ಞಾನಿ, ಗಣಿತಶಾಸ್ತ್ರಜ್ಞ ಮತ್ತು ಭೂಗೋಳಶಾಸ್ತ್ರಜ್ಞದ ಸಾಹಿತಿಯಾಗಿದ್ದ. ಭಾರತದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ವಿಷಯಗಳನ್ನು ಒಳಗೊಂಡ ತಾರಿಕ್ ಉಲ್ ಹಿಂದ್ ಅಂತಕ್ಕಂಥ ಕೃತಿಯನ್ನು ಅಲ್ಬೇರುನಿ ಬರೆದಿದ್ದ. ಮೋಸ್ಟ್ ಇಂಪಾರ್ಟೆಂಟ್.
ಆಮೇಲೆ ಉಜ್ಜಿ ಅಂತಕ್ಕಂಥ ಒಬ್ಬ ವಿದ್ವಾಂಸ ಇದ್ದ. ಈತ ಅರೇಬಿಕ್ ಭಾಷೆಗಳಲ್ಲಿ ತಾರಿಕ್ ಇಯಾಮಿನಿ, ಹಸನ್ ನಿಜಾಮಿ ಅಂತಕ್ಕಂಥವನು ತಾಜುಲ್ ಮಾಸಿಕ್ ಅಂತಕ್ಕಂಥ ಕೃತಿ ಬರೆದಿದ್ದ. ಇನ್ನು ಮಿನಾಜ್ ಉಸ್ ಸಿರಾಜ್ ಅಂತಕ್ಕಂಥವನು ತಬಕತ್ ಇ ನಾಸಿರಿ ಅಂತಕ್ಕಂಥ ಕೃತಿ ಬರೆದಿದ್ದ. ಅಮೀರ್ ಖುಸ್ರೋ ಬರ್ತಾನೆ, 6 ಗ್ರಂಥ ಬರೆದಿದ್ದಾನೆ. ಈತ ಹಿಂದೂ ಮುಸ್ಲಿಂ ಸಂಸ್ಕೃತಿ ಬಗ್ಗೆ ಮಾಹಿತಿಯನ್ನ ಈತನ ಗ್ರಂಥಗಳಲ್ಲಿ ಸಿಗ್ತದ. ಅಮೀರ್ ಖುಸ್ರೋಗೆ ಭಾರತದ ಗಿಳಿ ಅಂತ ಕರೀತಾರೆ. ಇನ್ನು ಜಿಯಾವುದ್ದೀನ್ ಬರ್ನಿ, ಈತ ತಾರಿಕ್ ಇ ಫಿರೋಜ್ ಶಾ ತುಗ್ಲಕ್, ಫುತುಹತ್ ಇ ಫಿರೋಜ್ ಶಾಹಿ ಕೃತಿಗಳನ್ನ ಬರೆದಿದ್ದಾರೆ. ಕಲೆ ವಾಸ್ತುಶಿಲ್ಪದಲ್ಲಿ ನೋಡೋದಾದ್ರೆ ದೆಹಲಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಅಂತಕ್ಕಂಥ ಹೊಸ ವಾಸ್ತುಶಿಲ್ಪ ಶೈಲಿಯನ್ನೇ ಪರಿಚಯ ಮಾಡಿದ್ದಾರೆ. ಕಮಾನುಗಳು, ಗುಮ್ಮಟಗಳು, ಮಿನಾರ್ಗಳು ಇವರ ಶೈಲಿಯ ಮುಖ್ಯ ಲಕ್ಷಣಗಳು. ದೆಹಲಿ ಸುಲ್ತಾನರು ಕೋಟೆಗಳನ್ನು, ಮಸೀದಿಗಳನ್ನು, ಅರಮನೆಗಳನ್ನು, ಕರ್ನಾಟಕ ಕಟ್ಟಡ, ಮದರಸ ಮತ್ತು ಧರ್ಮಶಾಲೆಗಳನ್ನು ಕಟ್ಟಿದ್ದಾರೆ. ಇವರ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಗಳಿಗೆ ಉದಾಹರಣೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನಾ ಮಸೀದಿಗಳು ಇತ್ಯಾದಿ. ಇಷ್ಟಿತ್ತು ಈ 3ನೇ ಭಾಗದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ 2 ಪಾಠದ ನೋಟ್ಸ್ಗಳು ಮುಗಿತು. 6ರಿಂದ